ಹಾಯ್ ಹಲೋ ನಮಸ್ಕಾರ ಬಾಸು, ನಾನು ವಿಜಯ್ ವಿಡಿಯೋ ಮೈಕ್. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ ಯೂಟ್ಯೂಬ್ ಅಲ್ಲಿ ಯಾವ ರೀತಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು, ಮತ್ತೆ ಹ್ಯಾಶ್ಟ್ಯಾಗ್ಸ್ ನ ಯಾವ ರೀತಿಯಾಗಿ ಬಳಸಬೇಕು ಅಂತ. ಇವತ್ತಿನ ವಿಷಯ ಮತ್ತೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಎಲ್ಲಾ ವಿಡಿಯೋ ಅಪ್ಲೋಡ್ ಮಾಡಿದಾಯ್ತು ಯೂಟ್ಯೂಬ್ ಅಲ್ಲಿ. ಕೆಲವರಿಗೆ ತಮ್ನಿಲ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತಮ್ನೈಲ್. ಸೊ ಅದನ್ನ ಹೇಗೆ ಎಡಿಟ್ ಮಾಡಬೇಕು ಮತ್ತೆ ಯಾವ್ದ್ರಲ್ಲಿ ಎಡಿಟ್ ಮಾಡಬೇಕು ಅಂತ ಕೆಲವರಿಗೆ ಗೊತ್ತಿರಲ್ಲ. ಮೇನ್ ಆಗಿ ಯೂಟ್ಯೂಬ್ ವಿಸಿಟ್ ಕೊಡೋರು ಏನ್ ಮಾಡ್ತಾರೆ, ಪ್ರತಿಯೊಬ್ರು ಸೊ ನಿಮ್ ತಮ್ನಿಲ್ ಕಾಣಿಸುತ್ತೆ ಅವ್ರಿಗೆ ಮೇನ್ ಆಗಿ ಹೇಗೆ ಎಡಿಟ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನಾನು ಇನ್ಶಾಟ್ ಆಪ್ ನ ಬಳಸ್ಕೊಂಡು ಈ ತಮ್ನಿಲ್ ನ ಎಡಿಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಅದೇ ರೀತಿಯಾಗಿ ನೀವು ಎಡಿಟ್ ಮಾಡ್ಕೊಳ್ಳಿ. ಈಗ ಎಡಿಟ್ ಮಾಡೋದನ್ನ ನಾನು ಡಿಸ್ಪ್ಲೇ ತೋರಿಸ್ತಾ ಇರ್ತೀನಿ, ಅದೇ ರೀತಿಯಾಗಿ ನೀವು ನೋಡ್ಕೊತಾ ಹೋಗಿ ಎಡಿಟ್. ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಮೊದಲು ಇನ್ಶಾಟ್ ನ ಓಪನ್ ಮಾಡ್ಕೊಳ್ಳೋಣ, ಮತ್ತೆ ಫೋಟೋದಲ್ಲಿ ಹೋಗೋಣ, ಮತ್ತೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಕೆಳಗಡೆ ಒಂದು ಆಪ್ಷನ್ಸ್ ಇದೆ ಕಟ್ಔಟ್ ಅಂತ, ಅದಕ್ಕೆ ಬಂದ್ಬಿಟ್ಟೆ ಬ್ಯಾಕ್ ಗ್ರೌಂಡ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಆ ಫೋಟೋನ ಏನ್ ಮಾಡ್ಬೇಕು, ಮೊದಲನೇದಾಗಿ ಅದನ್ನ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಡ್ಬಿಟ್ಟು ಆದ್ಮೇಲೆ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಅದನ್ನ ಡ್ರಾಫ್ಟ್ ಅಲ್ಲಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಫೋಟೋನ ಕ್ಲಿಕ್ ಮಾಡ್ಕೊಳ್ಳೋಣ. ಅದೇ ಬಂದ್ಬಿಟ್ಟು ಬ್ಲಾಂಕ್ ಅಂತ ಇರುತ್ತೆ, ಅದನ್ನ ತಗೊಂಡು ನಾವೇನ್ ಮಾಡ್ಬೇಕು 16.9 ಅಲ್ಲಿ ತಗೊಳ್ಳೋಣ, ಯಾಕಂದ್ರೆ ತಮ್ನೈಲ್ಗೋಸ್ಕರ. ಮತ್ತೆ PIP ಅಂತ ಒಂದು ಪಿಪ್ ಅಂತ ಇರುತ್ತೆ, ಅದನ್ನ ಹೋಗ್ಬಿಟ್ಟು ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡಿರೋ ಫೋಟೋನ ಇಲ್ಲಿ ಆಡ್ ಮಾಡ್ಕೊಳ್ಳೋಣ. ಸೊ ದೆನ್ ನೆಕ್ಸ್ಟ್ ಟೆಕ್ಸ್ಟಿಗೆ ಹೋಗ್ಬಿಟ್ಟು ನಾವು ಟೈಪ್ ಮಾಡೋಣ. ಸೊ ನಾನು ಎಕ್ಸಾಂಪಲ್ಗೆ ಹೌ ಟು ಅಪ್ಲೋಡ್ ವಿಡಿಯೋ ಆನ್ ಯೂಟ್ಯೂಬ್ ಅಂತ ಹಾಕ್ತೀನಿ. ಸದ್ಯಕ್ಕೆ ನಾನು ಯೂಟ್ಯೂಬ್ ಬಗ್ಗೆನೇ ಜಾಸ್ತಿ ಮಾಡ್ತಾ ಇರೋದು ವಿಡಿಯೋಸ್, ಹಾಗಾಗಿ ಸೊ ನೀವು ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಏನೋ ಟೈಪ್ ಮಾಡ್ಕೋಬಹುದು. ಟೈಪ್ ಮಾಡ್ಕೊಬಿಟ್ಟು ನೀವು ಆ ತಮ್ನೈಲ್ಗೋಸ್ಕರ ಹಾಕ್ಬಹುದು. ಸೊ ಇದ್ರ ಮುಂದೆ ಯಾವ್ದಾದ್ರು ಒಂದು ಎಮೋಜ್ ಕೂಡ ನೀವು ಹಾಕೋಬಹುದು. ಅದಾದ್ಮೇಲೆ ಸೊ ಅದ್ರಲ್ಲಿ ಬಂದು ಮರ್ಜ್ ಮಾಡಬೇಕು. ಸೊ ಅದ್ರ ಮೇಲೆ ಇಟ್ಕೊಳ್ಳಿ, ಕರೆಕ್ಟಾಗಿ ನೀವು ಹೇಗಿರುತ್ತೋ ಹಾಗೆ. ಮತ್ತೆ ಮತ್ತೆ ಎಡಿಟ್ ಅಲ್ಲಿ ಹೋಗ್ಬಿಡು, ಮತ್ತೆ ನೀವು ಯಾವ ತರ ಆದ್ರೂ ಕಲರ್ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ನಿಮಗೆ ಇಷ್ಟ ಆದಂತಹ ಬ್ಯಾಕ್ ಗ್ರೌಂಡ್ ಅಲ್ಲಿ ಮತ್ತೆ ಬೇರೆ ಬೇರೆ ಟೈಪ್ಸ್ ಎಲ್ಲ ಇದೆ, ಕೆಳಗಡೆ ಆಪ್ಷನ್ಸ್ ಇದಾವೆ. ಸೊ ನೀವು ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಸೆಟಪ್ ಮಾಡ್ಕೊಂಡು ನೀವು ಅದನ್ನ ಇಟ್ಕೋಬಹುದು. ಸದ್ಯಕ್ಕೆ ನಾನು ಎಕ್ಸಾಂಪಲ್ಗೋಸ್ಕರ ಈ ರೀತಿಯಾಗಿ ಒಂದು ಇದ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ಏನು ಇನ್ನೊಂದು ಯಾವ ರೀತಿಯಾಗಿ ವರ್ಡ್ಸ್ ಅಲ್ಲಿ ಬೇಕು ಅಂದ್ರೆ ರೈಟಿಂಗ್ ಇದ್ರಲ್ಲಿ, ಸೊ ಆ ರೀತಿನೂ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ನೋಡಿ ತುಂಬಾ ಆಪ್ಷನ್ಸ್ ಇದೆ. ಸೊ ಬಿಗ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ತರ. ಸೊ ನಾನು ಸದ್ಯಕ್ಕೆ ಈ ಲೆಟರ್ಸ್ ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ್ದಾವ್ದು ಬೇಕೋ ಆ ತರ ಹಾಕೊಳ್ಳಿ. ಅದಾದ ಮೇಲೆ ನೆಕ್ಸ್ಟ್ ನಾನು ಮತ್ತೆ ಟೆಕ್ಸ್ಟಿಗೆ ಹೋಗ್ತೀನಿ. ಟೆಕ್ಸ್ಟಿಗೆ ಹೋಗ್ಬಿಟ್ಟು 100% ಅಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು ಯೂಟ್ಯೂಬ್ ವಿಸಿಟ್ ಮಾಡೋರ್ಗೆ. ಹಾಗಾಗಿ 100% ಅಂತ ಅಂತೀನಿ, ಯಾಕಂದ್ರೆ ಸೊ 100% ಇವ್ರು ಹೇಳ್ಕೊಡ್ತಾರೇನೋ ಅಂತ ಸೊ ವಿಸಿಟ್ ಮಾಡೋಂಗ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಅದನ್ನು ಎಲ್ಲ ಒಂದೇ ಅಕ್ಷರದಲ್ಲಿ ಬರ್ಕೋಬೇಡಿ, ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಲರ್ ಗ್ರೇಡ್ ಮಾಡ್ಕೊಳ್ಳಿ, ಮತ್ತೆ ಸೇವ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಬಾಸು.